ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಖ್ಯಾ ಪದ್ಧತಿ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ಭಗತ್ ಸಿಂಗ್ ಎಜುಕೇಷನಲ್ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಮತ್ತು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಹೊಡೆಯೋದನ್ನು ಮರಿಬೇಡಿ. ಸೊ ನಾವು ಹಿಂದಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿ ಅಂತ ಮಾಡಿದ್ವಿ, ಯಾವುದೆಲ್ಲ ಸಂಖ್ಯೆಗಳು ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡಿದ್ವಿ. ಸೊ ಹಾಗಾಗಿ ಅದರ ಮೇಲೆ ಪ್ರಾಬ್ಲಮ್ಸ್ ಇದೆ ಇವತ್ತು. ಅವನ್ನ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ಎಲ್ಲ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಗಿರ್ತಕ್ಕಂತಹ ಒಂದು ಪ್ರಾಬ್ಲಮ್ಸನ್ನು ನಾನು ಇವತ್ತು ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೇನೆ. ಜಸ್ಟ್ ಅಬ್ಸರ್ವ್ ಮಾಡಿ, ಗೊತ್ತಿರುತ್ತೆ. ಫಸ್ಟ್ ಪ್ರಾಬ್ಲಮ್ ನೋಡೋಣ. ಏನಿದೆ ಅಂತಂದರೆ 1, 4, 16, 64 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಇದನ್ನು ಹೆಂಗೆ ಬಿಡಿಸ್ಬೇಕಪ್ಪ ಅಂತಂದರೆ ಬಿಡಿಸೋ ವಿಧಾನ ನೋಡಿ. 1 ಇದೆ, 1 ಹಾಗೆ ಬರ್ಕೊಳ್ಳೋದು. 1 ಇಲ್ಲಿ 4 ಇದೆ, 1 × 4 ಎಷ್ಟಾಯಿತು? 4. ಹಾಗಾದರೆ ಇಲ್ಲಿ ನೋಡಿ, 4ಕ್ಕೆ 4ಅನ್ನು ಗುಣಾಕಾರ ಮಾಡಿ. 4 × 4 ಎಷ್ಟಾಯಿತು? 16 ಬರುತ್ತೆ. ನೆಕ್ಸ್ಟ್ ಸಂಖ್ಯೆ ಅದು, ಹೌದಲ್ವಾ? ಇದು 1, ಇದು ಇಲ್ಲಿ 1 ನೋಡಿ. ಸೀರೀಸ್ ಹೆಂಗೆ ಹೋಗ್ತಾ ಇದೆ ನೋಡಿ, 1, 4, 16. ಆಮೇಲೆ 16 × 4, 16 × 4 ಎಷ್ಟಾಯಿತು? 64. ಸೊ ಹಾಗೆಯೇ ಹಾಗಾದರೆ ನಾವು 64ಕ್ಕೆ ಯಾವ ಸಂಖ್ಯೆಯನ್ನು ಗುಣಾಕಾರ ಮಾಡಬೇಕಾಗಾದ್ರೆ ಈಗ 4ಅನ್ನು ಗುಣಾಕಾರ ಮಾಡಬೇಕು. ಇಲ್ಲಿ ನೋಡಿ 1 × 4 ಮಾಡಿದ್ವಿ, 4 × 4 ಮಾಡಿದ್ವಿ, 16 × 4 ಮಾಡಿದ್ವಿ, ಹೌದಲ್ವಾ? ಹಾಗೆಯೇ 64ಕ್ಕೆ 4ರಿಂದ ಗುಣಾಕಾರ ಮಾಡಬೇಕು. ಎಷ್ಟಾಗುತ್ತೆ ಹಾಗಾದರೆ ನೋಡಿ? 4 × 4 16 ಕೈಲ 1. ನೆಕ್ಸ್ಟ್ 4 × 6 24, 24 1 25. ಸೊ ಹಾಗಾಗಿ 756 ಇದರ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಇದು ಈ ರೀತಿಯಾಗಿ ಬಿಡಿಸ್ತಕ್ಕಂಥ ವಿಧಾನ ಇದು ಸಿಂಪಲ್ ಆಗಿರುತ್ತೆ. ಸ್ವಲ್ಪ ಏನು ಮಾಡಬೇಕಂದ್ರೆ ಲಾಜಿಕಲ್ ಥಿಂಕಿಂಗನ್ನು ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣ. 6a8 = 53, 5a7 = 40. ಆದರೆ 6a9 ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ, ಎಲ್ಲ ಒಂದು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಅದರಲ್ಲಿ ಎ ಇದೆ, ನಡುವೆ ಎ ಇದೆ. ಹಾಗಾದರೆ ನಮಗೆ ಎ ವ್ಯಾಲ್ಯೂ ಗೊತ್ತಾದರೆ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ 53 ಇದೆ, ಹೌದಲ್ವಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಬೋದು ಅಂದರೆ ಇದನ್ನ 6a × 53 ಹೆಂಗಾಗುತ್ತೆ ಅದು ಅವ್ರು ಕೊಟ್ಟಿದ್ದಾರೆ. ನಾವು ಲಾಜಿಕಲ್ ಥಿಂಕಿಂಗ್ ಮಾಡಬೇಕಿಲ್ಲಿ. ಅದು ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ರಿಟಿಕಲ್ ಥಿಂಕಿಂಗ್ ಮಾಡೋದ್ರಿಂದ ಅದು ಬರುತ್ತೆ. ಇಲ್ಲಿ ನೋಡಿ 6 × 8 ಎಷ್ಟಪ್ಪ? ಇದನ್ನು ಗುಣಾಕಾರ ಮಾಡಿ, ಇದನ್ನು ಗುಣಾಕಾರ ಮಾಡಬೇಕು. ಆವಾಗ ನೋಡಿ 6 × 8 48, ಹೌದಲ್ವಾ? ಹಾಗಾದರೆ ಹೇಗೆ ಏನು ನಾವು ಏನು ಮಾಡಬೇಕಾಗಾದ್ರೆ ಪ್ಲಸ್ ಮಾಡಬೇಕು. ಪ್ಲಸ್ ಹಾಗಾದರೆ ಎಷ್ಟು ಕೂಡಿಸಿದರೆ 53 ಆಗುತ್ತೆ ಗೊತ್ತಾ? 53 ಆಗುತ್ತೆ ಅಂತಂದರೆ ಅದು ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಟೈಪೂ ನಾವು ಮಾಡ್ಬೋದು. ಎ ಅಂತ ಬರ್ಕೊಂಡ್ರೆ ನಂಗೆ ಗೊತ್ತಿಲ್ಲ ಎ ಅಂದರೆ, ಆಮೇಲೆ 53 ಹಿಂಗೆ ಬರಿಬೇಕು, ಹೌದಲ್ವಾ? ನೆಕ್ಸ್ಟ್ ಈಗ ನೋಡಿ, ಎ ಇದೆ ಇಲ್ಲಿ, 53 ಈ ಕಡೆ ಇದೆ, ಈ 48 ಈ ಕಡೆ ಇದೆ, ಪ್ಲಸ್ ಇದೆ. ಈ ಕಡೆ ತೊಗೊಂಡು ಹೋದಾಗ ಅದೇನಾಗುತ್ತೆ? ಮೈನಸ್ ಆಗುತ್ತೆ. ಅಥವಾ ನಿಮಗೆ ಅದು ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ, 48ಕ್ಕೆ ಎಷ್ಟು ಕೂಡಿಸಿದರೆ 53 ಆಗುತ್ತೆ? 48ಕ್ಕೆ ಎಷ್ಟು ಕೂಡಿಸಿದರೆ 53 ಆಗುತ್ತೆ ಅಂದರೆ 5 ಕೂಡಿಸಿದರೆ 53 ಆಗುತ್ತೆ, ಹೌದಲ್ವಾ? 48, 49, 50, 51, 52, 53 ಸರಿಯಾಗಿದೆಯಾ? ಹಾಗಾದರೆ ಇದೇ ರೀತಿಯಾಗಿ ಇದು ಸರಿಯಾಗಿ ಶೂಟ್ ಆಗುತ್ತಾ ಈ ಸಾಲ್ವ್ ಮಾಡಿದ ಮೆಥಡು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ನೋಡಿ, 5a7 = 40 ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಹಾಗಾದರೆ ಏನು ಮಾಡೋಣ ಅಂತ ಹೇಳಿದ್ವಿ ನಾವು? 5 × 7 ಮಾಡೋಣ ಅಂತಿದ್ವಿ, ಹೌದಲ್ವಾ? ಇಂಟು ಮಾಡಿ ಎಷ್ಟಾಗುತ್ತೆ? 5 7 35. ಹಾಗಾದರೆ 35ಕ್ಕೆ ಎಷ್ಟನ್ನು ಕೂಡಿದರೆ 40 ಆಗುತ್ತದೆ? 5 ಕೂಡಿದಾಗ 35ಕ್ಕೆ 5 ಕೂಡಿದಾಗ ಎಷ್ಟಾಗುತ್ತೆ? 40 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಲಾಸ್ಟ್ ಒನ್ ಇಲ್ಲಿ ನೋಡಿ, 6a9 = ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಮೆಥಡ್ ಗೊತ್ತಾಯಿತು. ಏನು ಮಾಡಬೇಕು ನಾವು? ಫಸ್ಟು ಮತ್ತು ಕೊನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡಬೇಕು, ಎ ಅನ್ನೋದಕ್ಕೆ 5 ಕೂಡಿಸಬೇಕು ಅಂತ. ಅದೇ ರೀತಿ ಈಗ 6 ಮತ್ತು 9 ಗುಣಾಕಾರ ಮಾಡಿ ಎಷ್ಟಾಗುತ್ತೆ? 6 ಮತ್ತು 9 ಗುಣಾಕಾರ ಮಾಡಿದಾಗ 6 9 ಅಥವಾ 9 6 54. ಇಲ್ಲಿ ಎಷ್ಟು ಕೂಡಿಸಿದ್ರಿ? 5 ಕೂಡಿಸಿದ್ರಿ. ಇಲ್ಲೆಷ್ಟು ಕೂಡಿಸಿದ್ರಿ? 5 ಕೂಡಿಸಿದ್ರಿ. ಹಾಗಾದರೆ ಇದಕ್ಕೂ ಕೂಡ ಎಷ್ಟು ಕೂಡ್ಸೋಣ? 5 ಕೂಡ್ಸೋಣ. ಹಾಗಾದರೆ ಆನ್ಸರ್ ಏನು ಬರುತ್ತೆ? 54 + 5 ಎಷ್ಟಪ್ಪ? 59. ಆಪ್ಷನಲ್ಲಿ ಇದೆಯಾ ನೋಡಿ? 59 ಇದೆ. ಹಾಗಾದರೆ ಇದು ಸರಿಯಾದ
ಉತ್ತರ. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಕಟ್ ಮಾಡಿ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಒಂದು ಪ್ರಾಬ್ಲಮ್ನ ನೋಡೋಣ. ಈಗ ನೋಡಿ, ಇಲ್ಲೂ 3, 12, 4, 9, 5, 6, 6 ಇದೆ. ಮುಂದಿನ ಸಂಖ್ಯೆ ಕೇಳ್ತಾ ಇದ್ದಾನೆ ಅದಲ್ಲ. ಇದು ಕೂಡ ಸಂಖ್ಯಾ ಸರಣಿ ಮೇಲಿರ್ತಕ್ಕಂಥ ಪ್ರಾಬ್ಲಮ್ಮು. ಮೊದಲು ಬರ್ಕೊಳ್ಳೋಣ. 3, 12, 4, 9, 5, 6, 6. ಇಲ್ಲಿ ನೋಡಿ, 3 ಗಮನಿಸಿ. 3 ಮತ್ತು 4, ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆಯನ್ನು ನೋಡಬೇಕಿಲ್ಲಿ. 3 ಆದಮೇಲೆ ಏನಿದೆ 4, ಒಂದು ಸಂಖ್ಯೆ ಬಿಡ್ರಿ. ಆಮೇಲೆ 4 ಆದಮೇಲೆ ಈ ಸಂಖ್ಯೆ ಬಿಡ್ರಿ, 5 ಬಂತು. ಆಮೇಲೆ ಈ ಸಂಖ್ಯೆ ಬಿಡ್ರಿ, ಈ ಸಂಖ್ಯೆ ನೋಡಿ 6 ಆಯಿತು. ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇರೋದು ಯಾವ ಸಂಖ್ಯೆ ಗೊತ್ತಾವನು? ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇರೋದು ಈ ಸಂಖ್ಯೆನ. ಅಂತಂದರೆ ಇಲ್ಲಿ ಈ ಸಂಖ್ಯೆ ಆದಮೇಲೆ ಏನು ಬರುತ್ತೆ? 7 ಬರುತ್ತೆ, ಹೌದಲ್ವಾ? ಇದು ನಮಗೆ ಸಂಬಂಧ ಇಲ್ಲ. ಯಾಕೆ ಹೇಳಿ? ಕೇಳ್ತಾ ಇರೋದು ಈ ಸಂಖ್ಯೆಯಿಂದ. ಬಿಟ್ಟೋಗಿರ್ತಕ್ಕಂಥ ಸಂಖ್ಯೆ ಯಾವುದಂತಂದರೆ 12, 9, 6 ಇದನ್ನು ಕೇಳ್ತಾ ಇದ್ದಾನೆ. ಈಗ ಇದು ಅರ್ಥ ಆಯಿತು ಅನ್ಕೊತೀನಿ ನಾನು. 3, 4, 5, 6 ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ. ಹಾಗಾದರೆ ಇಲ್ಲಿ ನೋಡಿ, 12, 9 ಏನು ಗಮನಿಸ್ತೀರಿ ನೀವು? 12ಕ್ಕೆ 9ಕ್ಕೆ ಏನು ಕಾಣ್ತಾ ಇದೆ ನಿಮಗೆ? 12ರಲ್ಲಿ 3 ಏನಾಗಿದೆ? ಮೈನಸ್ ಆಗಿದೆ ಅಂತ ಗಮನಿಸ್ತೀರಿ, ಹೌದಲ್ವಾ? ಹೌದಲ್ಲ? 12ರಲ್ಲಿ 3 ತೆಗೀರಿ, ಎಷ್ಟಾಯಿತು? 9 ಆಯಿತು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ, 9ರಿಂದ ಈ ಸಂಖ್ಯೆ ನೋಡಿ ಎಷ್ಟಾಯಿತು? 9ರಲ್ಲಿ 6 ಅಂದರೆ ಇಲ್ಲಿ -3 ಕಾಣುತ್ತಲ್ವಾ? ನೋಡಿ, ಇದನ್ನೇ ನಾವೇನಂತ ಕರಿತೀವಿ? ಸಂಖ್ಯಾ ಸರಣಿ. ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು PC ಮತ್ತು PSI ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಕೇರ್ಫುಲ್ಲಾಗಿ ನೋಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಹಾಗಾದರೆ ಇಲ್ಲಿ ನೋಡಿ, 6 ಇದೆ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ಯಾವುದು? ಈ ಸಂಖ್ಯೆ. ಇಲ್ಲಿ ಏನು ಮಾಡಿದ್ವಿ ಹಾಗಾದರೆ? -3 ಮಾಡಿದ್ವಿ. ಇಲ್ಲೇನು ಮಾಡಿದ್ವಿ? -3 ಮಾಡಿದ್ವಿ. ಹಾಗಾದರೆ ಇಲ್ಲೂ -3 ಮಾಡಬೇಕು, ಹೌದಲ್ವಾ? ಹಾಗಾದರೆ 6ರಲ್ಲಿ 3 ಹೋದರೆ ಎಷ್ಟು? 3. ಹಾಗಾದರೆ ಆನ್ಸರು ಡಿ. ಅರ್ಥ ಆಯಿತು ಅನ್ಕೋತೀನಿ ಇದನ್ನು, ಹೌದಲ್ವಾ? ಒಂದು ಸಂಖ್ಯೆ ಬಿಟ್ಟು 3, 4, 5, 6, 7 ಆಯಿತು. ಹಾಗಾದರೆ 7 ಕೊಟ್ಟಿಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತ ಬರೆದಿದ್ದು. ಹಾಗೆ ಈ ಸಂಖ್ಯೆ ನೋಡಿ, 12, 12ರಿಂದ 3 ಹೋದರೆ 9, 9ರಿಂದ 3 ಹೋದರೆ 6, 6ರಿಂದ 3 ಹೋದರೆ 3. ನೆಕ್ಸ್ಟ್ ಸಂಖ್ಯೆ ನೋಡೋಣ. ಇಲ್ಲಿ ನೋಡಿ, 2, 5, 11, 23, 47 ಡ್ಯಾಶ್ ಅಂತ ಕೇಳಿದ್ದಾರೆ. ನೋಡಿ, ಇದು ಸಿಂಪಲ್ ಆಗಿರ್ತಕ್ಕಂಥ ವೇ. ಏನು ಗೊತ್ತಾ? 2ರಿಂದ 3ಕ್ಕೆ ನೋಡಿ, ಬೇರೆ ಮೆಥಡ್ ಇಲ್ಲ. ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ತೊಗೊಳಕ್ಕಿಲ್ಲ. ನೋಡಿ, 2ರಿಂದ 5ಕ್ಕೆ ಎಷ್ಟಿದೆ ಡಿಫ್ರೆನ್ಸು? 3 ಇದೆ. ನೆಕ್ಸ್ಟ್ ಆಮೇಲೆ 5ರಿಂದ 11ಕ್ಕೆ ಎಷ್ಟಿದೆ? 6 ಇದೆ ಡಿಫ್ರೆನ್ಸು. ನೆಕ್ಸ್ಟ್ 11ರಿಂದ 23 ಎಷ್ಟಿದೆ ಡಿಫ್ರೆನ್ಸ್ ನೋಡಿ? ಎಷ್ಟಾಗಿದೆ ಹಾಗಾದರೆ? 23ರಲ್ಲಿ 11ನ್ನು ಕಳಿಬೇಕು, ಹಾಗಾದರೆ 12 ಇದೆ, ಹೌದಲ್ವಾ? ನೆಕ್ಸ್ಟ್ 23ರಿಂದ 47 ನೋಡಿ, ಗಮನಿಸಿ, ಕೇರ್ಫುಲ್ಲಾಗಿ ಗಮನಿಸಿ. ಏನಾಗುತ್ತೆ ಗೊತ್ತಾ? ಇಲ್ಲಿ 24 ಇದೆ, 24 ಡಿಫ್ರೆನ್ಸ್ ಇದೆ ನೋಡಿ. ಬೇಕಾದರೆ 47 ಅಲ್ವಾ? 47 - 23. 7ರಲ್ಲಿ 3 ಹೋದರೆ 4, ಹೌದಲ್ವಾ? 4ರಲ್ಲಿ 2 ಹೋದರೆ 2, 24 ಡಿಫ್ರೆನ್ಸ್ ಬಂತಾ? 23ರಲ್ಲಿ 11 ಹೋದರೆ 12 ಬಂತಾ? 11ರಲ್ಲಿ 5 ಹೋದರೆ 6 ಬಂತಾ? 5ರಲ್ಲಿ 2 ಹೋದರೆ 3 ಬಂತು. ಹಾಗಾದರೆ ಇಲ್ಲಿ ನೋಡಿ, 3 ಮಗ್ಗಿ ಕೊಟ್ಟಾನ್ರಿ ಅವ. ಏನು ಗೊತ್ತ್ರಿ? 3 1 3, 3 6, ಸಾರಿ ಡಬಲ್ ಆಗ್ತಾಯಿದೆ ನಂಬರ್ ಇಲ್ಲಿ. 3 6, 6 12, 12 24, ಹೌದಲ್ವಾ? ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ರೀ? 24 ಎಷ್ಟಾಗುತ್ತೆ? 48 ಆಗುತ್ತೆ. ಹಾಗಾದರೆ 48. ಹಾಗಾದರೆ ಇಲ್ಲಿ ನಾವು 47ಕ್ಕೆ 48 ಏನು ಮಾಡಬೇಕು? ಕೂಡಿಸ್ಬೇಕು. 47ಕ್ಕೆ 48 ಕೂಡಿಸಿ ಎಷ್ಟಾಗುತ್ತೆ ನೋಡಿ. 48 ಅಂದರೆ 7 8 ಎಷ್ಟು? 15. ಕೈಲ 1 4 4 8 8 1 9. 95 ಐತೆ ನೋಡ್ರಿ, ಆಪ್ಷನ್ ಒಳಗೆ ಐತಿ. ಸಿ ಈಸ್ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದಿಲ್ಲ. ಅರ್ಥ ಆಯಿತು ಅನ್ಕೋತೀನಿ. ಮತ್ತೊಂದು ಉದಾಹರಣೆ ನೋಡೋಣ. ಈಗ ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ. ನೋಡಿ, ನೋಡಿದ ಕೂಡಲೇ ಪ್ರಾಬ್ಲಮ್ಮು ಏನಾಗುತ್ತೆ, ಸ್ವಲ್ಪ ಟಫ್ ಆಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಲಾಜಿಕಲಾಗಿ ಮತ್ತು ಕ್ರಿಟಿಕಲಾಗಿ ಥಿಂಕಿಂಗ್ ಮಾಡೋದ್ರಿಂದ ಸಾಲ್ವ್ ಮಾಡ್ಬೋದು. ಸೊ ಮ್ಯಾಥ್ಸು ತುಂಬ ಕಷ್ಟ ಏನಲ್ಲ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಲಾಜಿಕಲ್ ಥಿಂಕಿಂಗ್ ಬಂದೇ ಬರುತ್ತೆ. ನೋಡೋಣ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೇಗಿದೆ ಅಂತ. ನೋಡಿ, 2/3 ಇದೆ, 4/7 ಇದೆ, 7/13 ಇದೆ, 11/21 ಇದೆ, ಹೌದಲ್ವಾ? ಮೊದಲಿಗೆ ಬರ್ಕೊಳ್ಳೋಣ. 2/3,
4/7, 7/13, 11/21. ಹೌದಲ್ವಾ? ಇಲ್ಲಿ ನೋಡಿ ಸ್ನೇಹಿತರೆ, 2ರಿಂದ ಮೇಲಿನ ಸಂಖ್ಯೆ ನೋಡೋಣ. 2ರಿಂದ 4ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 2 ಇದೆ. ಹೌದಲ್ವಾ? ಹಾಗಾದರೆ 4ರಿಂದ 7ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಇದನ್ನು 3 ಇದೆ. ಹೌದಲ್ವಾ? ಇಲ್ಲಿ ನೋಡಿ 7ರಿಂದ 11ಕ್ಕೆ ಎಷ್ಟಿದೆ ನೋಡಿ, ಎಷ್ಟಾಗುತ್ತೆ? 4 ಇದೆ. ಹಾಗಾದರೆ ನಮಗೊಂದು ಕನ್ಕ್ಲೂಷನ್ ಬಂತು. ಈಗ ಏನು ಗೊತ್ತಾ? 2 ಆದಮೇಲೆ 3, 3 ಆದಮೇಲೆ 4. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರ್ಬೇಕು ರೀ? ಯಾವ್ದು ಬರಬೇಕು? 5 ಬರಬೇಕಲ್ವಾ? 5. ಸೊ 11ಕ್ಕೆ 5 ಕೂಡಿಸ್ರಿ ಎಷ್ಟು? 16. ಆಪ್ಷನ್ ನೋಡಿರಿ, ಇದನ್ನು ಟಿಕ್ ಹಾಕ್ಬೋದು. ಸರ್ 16 ನೋಡಿ ಟಿಕ್ ಹಾಕಿದ್ರಿ, ಕೆಳಗಿಂದ ಹೆಂಗೆ ಸರ್ ಅಂತ ಕೇಳ್ಬೋದು ನೀವು. ಅದನ್ನು ಮಾಡೋಣ. ಈಗ ನೋಡಿ 3ರಿಂದ 7ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 3ರಿಂದ 7ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಇದೆ ನೋಡಿರಿ. ಆಮೇಲೆ 7ರಿಂದ 13ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ? 6 ಇದೆ ನೋಡಿ. 6, 7, 8, 9, 10, 11, 12, 13, 6 ಇದೆ. ನೆಕ್ಸ್ಟ್ 13ರಿಂದ 21ಕ್ಕೆ ಎಷ್ಟಿದೆ ನೋಡಿ, ಎಷ್ಟಾಗುತ್ತೆ ಇದು? 13 ಅಂದರೆ 21ರಲ್ಲಿ 13 ಹೋದರೆ 8 ಅಲ್ವಾ? ಹೌದು, 8. ನೆಕ್ಸ್ಟ್ ಹಾಗಾದರೆ ನಮ್ಗೆ ಬೇಕಾಗಿರೋದು ಇಲ್ಲಿ. ಹಾಗಾದರೆ ಇಲ್ಲಿ ನೋಡಿ ಸಮ ಸಂಖ್ಯೆ ಬಂತು, 4, 6, 8. ಹಾಗಾದರೆ ನೆಕ್ಸ್ಟ್ ಯಾವ ಸಂಖ್ಯೆ ಬರಬೇಕು? 10 ಬರಬೇಕು. ಯಾಕೆ ಹೇಳಿ? 4ಕ್ಕೆ 2 ಕೂಡಿಸಿದ್ರೆ 6, 6ಕ್ಕೆ 2 ಕೂಡಿಸಿದ್ರೆ 8, 8ಕ್ಕೆ ಎಷ್ಟು ಕೂಡಿಸಿದ್ರೆ 10, 2 ಕೂಡಿಸಿದ್ರೆ. ಸೊ ಹಾಗಾಗಿ 2 ಕೂಡಿಸಿ, 2 ಕೂಡಿಸಿ, ಸಾರಿ 2 ಕೂಡಿಸಿ ಎಷ್ಟಾಗುತ್ತೆ? 10 ಆಯಿತು. ಹಾಗಾದರೆ 21 ಪ್ಲಸ್ 10 ಎಷ್ಟಾಗುತ್ತೆ? 21 ಪ್ಲಸ್ 10 ಎಷ್ಟಾಯಿತು? 31. ಸರಿಯಾಗಿದೆಯಾ? ಸೊ ಹಾಗಾಗಿ ಸರಿಯಾದ ಉತ್ತರ 16/31. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಕೆಳಗಿನ ಪ್ರಾಬ್ಲಮ್ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿದ್ದಾನೆ ಅಂದರೆ ವಿಚಿತ್ರ ಇದೆ ಇದು. 1, 2 ಇದು ಉಲ್ಟಾ ಮಾಡಿದ್ದಾನೆ ನೋಡಿ. 2, 1 ಹೌದಲ್ವಾ? 33. ನೆಕ್ಸ್ಟು ಇಲ್ಲಿ ನೋಡಿ 1, 3, 3, 1, 1, 4, 4, 1. ವಿಚಿತ್ರವಾಗಿದೆ. ಏನಿಲ್ಲ, ಸಿಂಪಲ್ ಆಗಿದೆ. ನೋಡೋಣ. 12 ಬರ್ಕೋತೀನಿ, 21 ಬರ್ಕೋತೀನಿ, 33 ಬರ್ಕೋತೀನಿ, 13 ಬರ್ಕೋತೀನಿ, 31 ಡ್ಯಾಶ್ ಕೊಟ್ಟಿದ್ದಾನೆ, 14, 41, 55. ಹೌದಲ್ರಿ? ಈಗ ಫಸ್ಟ್ ಸಂಖ್ಯೆ ನೋಡಿರಿ, 2 ಸಂಖ್ಯೆ ಬಿಡ್ಬೇಕ್ರಿ ಇಲ್ಲಿ. ಇವಕ್ಕೇನು ಸಂಬಂಧ ಇಲ್ಲ, ಇದಕ್ಕೆ ಏನೂ ಸಂಬಂಧ ಇಲ್ಲ. ಸೊ ಹಾಗಾಗಿ 12ರಿಂದ 13ಕ್ಕೆ ನಾನು ಡೈರೆಕ್ಟ್ ಹೋಗ್ತೀನಿ. ಎಷ್ಟಿದೆಪ್ಪ? 1. ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲೊಂದು ಸಂಖ್ಯೆ ಇದೆ, ಇದು ಗೊತ್ತಿಲ್ಲ ನನಗೆ. ಎಕ್ಸ್ ಅಂತ ತೊಗೊಳ್ಳೋದಾದರೆ 2 ಸಂಖ್ಯೆ ಬಿಡ್ರಿ. 13 ಆಗಿಬಿಟ್ಟು 2 ಸಂಖ್ಯೆ ಬಿಟ್ಟರೆ ಏನಿದೆ? 14 ಇದೆ. ಹಾಗಾದರೆ ಏನಾಯ್ತು ಇಲ್ಲಿ? +1. ಇಲ್ಲಿ ಕೂಡ +1. ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಮತ್ತೆ 2 ಸಂಖ್ಯೆ ಬಿಡ್ರಿ. ಹಾಗಾದ್ರೆ ಲಾಸ್ಟ್ ಸಂಖ್ಯೆ ಯಾವ್ದು ಬರ್ತೀರಿ ಇಲ್ಲಿ? ನಮಗಿದು ಅವಶ್ಯಕತೆ ಇಲ್ಲ, ಆದರೂ ಕೂಡ 15 ಬರುತ್ತೆ ಇಲ್ಲಿ. ಹೌದಲ್ವಾ? +1 +1 +1. ರೈಟ್, ಇದು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ಬೇರೆ ಸಂಖ್ಯೆ ತೊಗೊಳ್ಳೋಣ. ಬೇರೆ ಸಂಖ್ಯೆ ಅಂದರೆ ಸೆಕೆಂಡ್ ಸಂಖ್ಯೆ ನೋಡೋಣ. ನೋಡಿ ಇಲ್ಲಿ 21 ಇದೆ. ಹೌದಲ್ವಾ? 21ರಿಂದ 31ಕ್ಕೆ ಬಿಡ್ರಿ. ಇಲ್ಲಿ ನೋಡಿರಿ ಮತ್ತೆ 2 ಸಂಖ್ಯೆ ಬಿಟ್ಟಿದ್ದೀವಿ, 33 ಮತ್ತು 13 ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ 2 ಸಂಖ್ಯೆ ಬಿಟ್ಟಾಗ. ನೋಡಿ 21ರಿಂದ 31ಕ್ಕೆ ಎಷ್ಟಿದೆ? +10 ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನೋಡಿ ಈ ಸಂಖ್ಯೆ ಬಿಡ್ರಿ. 31ರಿಂದ 41ಕ್ಕೆ ಎಷ್ಟೈತೆ ನೋಡ್ರಿ ಗ್ಯಾಪು? ಎಷ್ಟೈತಪ್ಪ? +10. ಹೌದಲ್ವಾ? ಹಾಗಾದರೆ ಇಲ್ಲಿ 2 ಸಂಖ್ಯೆ ಬಿಡ್ರಿ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಬರ್ತೀರಿ? ಇದು ಇಲ್ಲಿ ಯಾವ ಸಂಖ್ಯೆ ಬರುತ್ತೆ? ಅದು ಇಲ್ಲಿ 15 ಆಯಿತು ಅಂದರೆ 41 ಆದರೆ ಇದು 51 ಆಗುತ್ತೆ. ಅದಲ್ಲ, ನಮಗದು ಅವಶ್ಯಕತೆ ಇಲ್ಲ. ಇಲ್ಲಿ ಕೇಳಿರೋದು ಬಿಟ್ಟೋಗಿರೋ ಸಂಖ್ಯೆ. ಈಗ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದನ್ನು ನೋಡಿದ್ವಿ, 1 ಆಯಿತು. ಹೌದಲ್ವಾ? 2 ಸಂಖ್ಯೆ ಬಿಟ್ಟರು 1 ಹೆಚ್ಚಿಗಾಯಿತು, ಮತ್ತು 2 ಸಂಖ್ಯೆ ಬಿಟ್ವಿ 1 ಸಂಖ್ಯೆ ಹೆಚ್ಚಾಯಿತು, ಮತ್ತು 2 ಸಂಖ್ಯೆ ಬಿಟ್ವಿ 1 ಸಂಖ್ಯೆ ಹೆಚ್ಚಾಯಿತು. ಹೌದಲ್ವಾ? ಈ ನಂಬರ್ ತೊಗೊಂಡಿದ್ವಿ. ಏನು ತೊಗೊಂಡ್ವಿ? 21 ತೊಗೊಂಡ್ವಿ, 10 ಹೆಚ್ಚಾಯಿತು. ಇಲ್ಲಿಗೆ 21ರಿಂದ 31ಕ್ಕೆ 10 ಹೆಚ್ಚಾಯಿತು, 31ರಿಂದ 41ಕ್ಕೆ 10 ಹೆಚ್ಚಾಯಿತು. ಇಲ್ಲಿಗೆ ಗಮನಿಸಬೇಕಾಗಿರೋದೇನು? ಫಸ್ಟ್ ಸಂಖ್ಯೆ ತೊಗೊಂಡಾಗ 2 ಸಂಖ್ಯೆ ಬಿಟ್ವಿ, ಸೆಕೆಂಡ್ ಸಂಖ್ಯೆ ತೊಗೊಂಡಾಗೂ 2 ಸಂಖ್ಯೆ ಬಿಟ್ವಿ. ಅದನ್ನು ಕರೆಕ್ಟಾಗಿ ಲಾಜಿಕಲಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಇಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಹಾಗಾದರೆ 3ನೇ ಸಂಖ್ಯೆ ತೊಗೊಳ್ಳೋಣ. 3ನೇ ಸಂಖ್ಯೆ ಏನು ಬರುತ್ತೆ ನೋಡೋಣ. ಇಲ್ಲಿ ನೋಡಿ ಯಾವುದು? 33. ಹೌದಲ್ವಾ? 2 ಸಂಖ್ಯೆ ಬಿಡ್ರಿ. 2 ಸಂಖ್ಯೆ ಬಿಟ್ಟಾಗ
ಇಲ್ಲಿ ಎಷ್ಟು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. 2 ಸಂಖ್ಯೆ ಬಿಡಬೇಕು, ಈ ಸಂಖ್ಯೆ ಬಿಡಬೇಕು, ಹೌದಲ್ವಾ? ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ 55 ಇದೆ. ಈ 2 ಸಂಖ್ಯೆ ಹಿಂದೆ ಯಾವ್ದು ಬರುತ್ತೆ ಅಂತ, ಹೌದಲ್ವಾ? ಇಲ್ಲಿ ನೋಡಿರಿ, ಫಸ್ಟಿಗೆ ನಾನು ಗಮನಿಸಿದಾಗ ಏನಾಯಿತು, 1 ಪ್ಲಸ್ ಆಗಿತ್ತು, 12ಕ್ಕೆ 13 ಆಯಿತು, ಹೌದಲ್ವಾ? 21ಕ್ಕೆ 10 ಆಯಿತು. ನಾನೀಗ 11 ತೊಗೋತೀನಿ ನೋಡಿರಿ, 11 ಇಲ್ಲಿಂದ 11 ತೊಗೋತೀನಿ. ಲಾಜಿಕಲ್ ಆಗಿ ತಿಳ್ಕೊಳ್ರಿ ಇದನ್ನು. ನೋಡಿರಿ, 33ಕ್ಕೆ 11 ಕೂಡಿಸ್ರಿ ಎಷ್ಟಾಗುತ್ತಪ್ಪ ಅಂತಂದ್ರೆ 44 ಆಗುತ್ತೆ. ಲಾಜಿಕಾಗಿ ಹೆಂಗೆ ಸರ್ ಹೇಳ್ತೀರಾ ಅಂತ ಹೇಳ್ಬೋದು ನೀವು. ಇಲ್ಲಿ ನೋಡಿ, ಈ 2 ಸಂಖ್ಯೆ ಬಿಡ್ರಿ, ಇದನ್ನು ಪ್ರಾಬ್ಲಮಲ್ಲಿ ಅವನ ಕೊಟ್ಟಾನಿಲ್ರಿ 55 ಅಂತ, ಹೌದಲ್ವಾ? ಈ ಸಂಖ್ಯೆಯಿಂದ ಈ ಸಂಖ್ಯೆ ನೋಡಿರಿ, ಈ ಸಂಖ್ಯೆಯಿಂದ ಈ ಸಂಖ್ಯೆ ನೋಡಿರಿ, ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ 44ಕ್ಕೆ ಎಷ್ಟು ಕೂಡಿಸಿದ್ರೆ 55ಪ್ಪ, ಪ್ಲಸ್ 11 ಕೂಡಿಸ್ಬೇಕ್ರಿ, ಹೌದ್ರಿ? ಹಾಗಾದ್ರೆ ಲಾಜಿಕಲ್ಲಾಗಿ ಕರೆಕ್ಟ್ ಬಂತ. ಈಗ ನೋಡಿರಿ, 33ರಿಂದ ಎಷ್ಟು 2 ಸಂಖ್ಯೆ ಬಿಟ್ವಿ, 44 ಆಯಿತು, 11 ಬಂತು. ಹಾಗಾದರೆ 44ಕ್ಕೂ ನಾನು 11 ಕೂಡಿಸ್ತೀನಿ, ಅವಾಗ ಆನ್ಸರ್ ಎಷ್ಟು ಬರಬೇಕು, 55 ಬರಬೇಕು. ಕೇಳಿದ್ದು ಯಾವುದವ, ಈ ಸಂಖ್ಯೆ ಕೇಳ್ಯಾರ. ಹಂಗಾದ್ರೆ ಆಪ್ಷನ್ ಒಳಗೈತಾ ಏನಿದೆ, ಸಿ. ಎಷ್ಟಿದೆ, 44. ಹಾಗಾದರೆ ಸರಿಯಾದ ಉತ್ತರ 44. ಸಿಂಪಲ್ ಆಗಿದೆ ಇದು, ಏನಿಲ್ಲ. ಮೊದಲನೇ ಸಂಖ್ಯೆ ತೊಗೊಂಡೆ, 2 ಸಂಖ್ಯೆ ಬಿಟ್ಟೆ, ಸೆಕೆಂಡ್ ಸಂಖ್ಯೆ ತೊಗೊಂಡೆ, 2 ಸಂಖ್ಯೆ ಬಿಟ್ಟೆ, ಥರ್ಡ್ ಸಂಖ್ಯೆ ತೊಗೊಂಡೆ, 2 ಸಂಖ್ಯೆ ಬಿಟ್ಟೆ. ಲಾಜಿಕಲಾಗಿ ಸಾಲ್ವ್ ಮಾಡಬೇಕು. ಸ್ನೇಹಿತರೆ, ನಾನು ಮೊದಲ ತರಗತಿಯಲ್ಲಿ ಹೇಳಿದ್ದೆ, ಯಾರು ವಾಚ್ ಮಾಡಿರ್ತೀರ, ಯಾರು ವೀಕ್ಷಿಸಿರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ. ಪ್ರಶ್ನೆಗಳನ್ನು ಬರೀ ಪ್ರಾಬ್ಲಮೆಟಿಕ್ಕಾಗಿ ಕೊಡಲ್ಲ, ನಂಬರಲ್ಲಿ ಕೊಡಲ್ಲ, ಹೇಳಿಕೆ ರೂಪದಲ್ಲೂ ಕೊಡುತ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಈ ಪ್ರಾಬ್ಲಮ್. ಇದನ್ನು PSI ಎಕ್ಸಾಮಲ್ಲಿ 2009 ಇಸ್ವಿಯಲ್ಲಿ ಕೇಳಿದ್ದಾನೆ. ನೋಡೋಣ ಏನಿದೆ ಅಂತ. ಸಿಂಪಲ್ ಆಗಿದೆ, ಬಟ್ ಎಲ್ಲರೂ ನೋಡಿದಾಗ ಏನಾಗುತ್ತೆ ಅಂತಂದರೆ ತುಂಬ ಕಷ್ಟ ಇದೆ ಇದು, ನಮಗೆ ಮಾತ್ರ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಬಟ್ ಸಿಂಪಲ್ ಆಗಿದೆ. ಏನಾಗಿದೆ ಅಂತಂದರೆ ಇಲ್ಲಿ ನೋಡಿ, ಎಕ್ಸ್ ಮತ್ತು ವೈ ಋಣಾತ್ಮಕ ಸಂಖ್ಯೆಗಳಾಗಿದ್ದರೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ. ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೊದಲು. ಎಕ್ಸ್ ಮತ್ತು ವೈ ಏನಾಗಿವೆ ಅಂತ, ಋಣಾತ್ಮಕ ಸಂಖ್ಯೆಗಳಾಗಿದ್ದರೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾನೆ. ಎಕ್ಸ್ ಆಪ್ಷನ್ ನೋಡಿ, ಹೇಳಿಕೆ ಎಕ್ಸ್ ಮೈನಸ್ ವೈ ಋಣಾತ್ಮಕವಾಗಿದೆ, ಮೈನಸ್ ಎಕ್ಸ್ ಧನಾತ್ಮಕವಾಗಿದೆ, ಮೈನಸ್ ಎಕ್ಸ್ ಇಂಟು ಇದೇನ್ರಿ ಇದು, ಇಂಟು ಇದು ಮೈನಸ್ ವೈ ಧನಾತ್ಮಕವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ನು 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಮಾತ್ರ ನನ್, ಅಂದರೆ ಯಾವುದೂ ಅಲ್ಲ ಅಂತ. ನೋಡಿ, ನಾನು ನಿಮಗೆ ಮೊದಲನೇ ತರಗತಿಯಲ್ಲಿ ಹೇಳಿದ್ದೆ ಪೂರ್ಣಾಂಕಗಳು ಅಂತ ನಾನು ಹೇಳಿದ್ದೆ. ಏನ್ರಿ, ಪೂರ್ಣಾಂಕಗಳು, ಸಂಖ್ಯಾ ಪದ್ಧತಿ ಮೇಲೆ ಪೂರ್ಣಾಂಕಗಳು ಅಂತ ಹೇಳಿದ್ದೆ. ಅದು ಸೆಟ್ಟನ್ನು ಹೆಂಗೆ ಡಿನೋಟ್ ಮಾಡಿದ್ದೀವ್ರಿ ನಾವು, ಐ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿಯಿಂದ ಎಲ್ಲೋ ಒಂದು ನಂಬರಿಂದ ನಾನು ಹೋಗ್ತೀನಿ. -3 ತಗೊಳ್ಳಿ ಬೇಕಾದರೆ, -2, -1, 0, 1, 2, 3 ಮತ್ತು ಇನ್ಫಿನಿಟಿ ಅಂದರೆ ಏನಿರಲಿ, ಯಾವುದೋ ನಮಗೆ ಗೊತ್ತಿರದೇ ಇರತಕ್ಕಂಥ ನಂಬರ್ ಅಂತ ನಮಗೆ ಗೊತ್ತಿರದೇ ಇರತಕ್ಕಂಥ ಒಂದು ನಂಬರನ್ನು ನಾವು ಇನ್ಫಿನಿಟಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಪೂರ್ಣಾಂಕಗಳು. ಹಾಗಾದರೆ ಇಲ್ಲಿ ಕೇಳ್ತಾ ಇದ್ದಾನೆ, ಎಕ್ಸ್ ವೈ ಋಣಾತ್ಮಕ ಸಂಖ್ಯೆಗಳಾಗಿದ್ದರೆ ಈ ಕಡೆ ಬರ್ತಾವ್ರಿ, ಇವು ಈ ಕಡೆ ಬರ್ತಾವೆ. ಯಾವ, ಇಲ್ಲೆಲ್ಲೋ ಐತ್ರಿ ಇದು, ಈ ಎಕ್ಸ್ ಐತಲ್ಲ, ಇಲ್ಲೆಲ್ಲೋ ಎಕ್ಸ್ ಇದೆ, ಅಥವಾ ಅದು -3 ಆಗಿರ್ಬೋದು, ಹೌದಲ್ರಿ? ಮೈನಸ್ ವೈ ಇಲ್ಲೆಲ್ಲೋ ಇದೆ ರೀ, ಇದು ಇಲ್ಲೆಲ್ಲೋ ವೈ ಇದೆ, ಹೌದಲ್ವಾ? ಹಾಗಾದರೆ ನಾವು ಮೈನಸ್ ಸಂಖ್ಯೆಗಳನ್ನು ನೋಡಿದಾಗ ಬರೀ ಮೈನಸ್ ಸಂಖ್ಯೆಗಳನ್ನು, ಋಣಾತ್ಮಕ ಅಂದರೆ ಏನು ರೀ, ಮೈನಸ್ ಸಂಖ್ಯೆಗಳು. ಹಾಗಾದರೆ 2 ಸಂಖ್ಯೆ ನಾವು ಎಕ್ಸ್ ಮತ್ತು ವೈ ಋಣಾತ್ಮಕ ಸಂಖ್ಯೆಗಳು ಅಂತಂದ್ರೆ ನಾವು -x ಬರ್ಕೋತೀವಿ ರೀ, ಹೌದ್ರಿ? ಮತ್ತು -y ಅಂತ ಬರ್ಕೋತೀವಿ, ಹೌದ್ರಿ? ಋಣಾತ್ಮಕ ಸಂಖ್ಯೆಗಳಾಗಿದ್ದರೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತೀನಿ. ಇಲ್ಲಿ ನೋಡಿರಿ, ಇದು -y -x -y, ಎಕ್ಸ್ ಮೈನಸ್ ವೈ ಋಣಾತ್ಮಕವಾಗಿದೆ. ಇಲ್ಲಿ ನೋಡಿರಿ, ಅದು ಪ್ರಾಬ್ಲಮ್, ಅದು ಎಕ್ಸ್ ಮೈನಸ್ ವೈ ಬರ್ಕೋಬೇಕು ಮೊದಲು. ಏನಾಗಿದೆ ಅಂತ, ಋಣಾತ್ಮಕವಾಗಿದೆ ಅಂತ ಹೇಳ್ತಾ ಇದ್ದಾನೆ. ನಾನು ಇಲ್ಲಿ ನೋಡಿರಿ, ಎಕ್ಸ್ ಎಕ್ಸ್ ಪ್ಲೇಸಿಗೆ ನಾನು ಏನಾಗ್ತೀನಿ ಗೊತ್ತಾ, -x ರೀ ಅದು. ಈ ಎಕ್ಸ್ ಅಂದರೆ ಈ -x, ಅದು ಬರೀ ಎಕ್ಸ್ ಅಲ್ಲ, ಅಲ್ಲಿ ಬರೀ ಎಕ್ಸ್ ಅಲ್ಲ. ಯಾಕೆ ಹೇಳಿ, ಋಣಾತ್ಮಕವಾಗಿದೆ ಅಂತ ಹೇಳ್ತಿದ್ದಾನೆ ಅವನು, ಋಣಾತ್ಮಕವಾಗಿದೆ, ಹೌದಲ್ವಾ? ಇಲ್ಲಿ ಮತ್ತೆ ಮೈನಸ್ ಇದೆ ನೋಡಿ, ಮೈನಸ್ಸು. ಇಲ್ಲಿ y ಅಂದ್ರೇನು, ಅದು -y, ಮೈನಸ್ ಹಿಂಗೆ ಹಾಕೋಬೇಕು ಇದನ್ನು. ಆವಾಗ ನೋಡಿ, ಎಕ್ಸು ಮೈನಸ್ ಇಂಟು ಮೈನಸ್ಸು ಪ್ಲಸ್ y. ಹಾಗಾದರೆ ಏನಾಯ್ತು ರೀ ಇದು, y
ಪ್ಲಸ್ ವೈ ಮೈನಸ್ ಎಕ್ಸ್ ಆಯಿತು. ಹಾಗಾದರೆ ಇದು ಋಣಾತ್ಮಕವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ವಾಯಲ್ಲಿ ನಾನು ಮೈನಸ್ ಎಕ್ಸನ್ನು ತೆಗೆದಾಗ ಅದೇನಾಗುತ್ತೆ, ಯಾವಾಗಲೂ ಧನಾತ್ಮಕವಾಗಿರುತ್ತೆ. ಸೊ ಹಾಗಾಗಿ ಈ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ಈ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಮೈನಸ್ ಎಕ್ಸು ಧನಾತ್ಮಕವಾಗಿದೆ. ಇದು ನೋಡೋಣ. ಮೈನಸ್ ಎಕ್ಸ್ ಹೆಂಗೆ ಸಾಲ್ವ್ ಮಾಡ್ಬೇಕು ರೀ? ಇಲ್ಲಿ ಮೈನಸ್ ಇದೆ, ಆಲ್ರೆಡಿ ಮೈನಸ್ ಇದೆ. ಎಕ್ಸ್ ಅಂದ್ರೇನು? ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಹೌದ್ರೆ ನಿಮಗೆ ಮೂಲಭೂತ ಕ್ರಿಯೆಗಳು ಬರ್ತವೆ. ಮೂಲಭೂತ ಕ್ರಿಯೆಗಳು ಅವನ್ನು ನಾನು ಹೇಳ್ಕೊಡ್ತೀನಿ ಈಗ ನೋಡಿ. ಇದು ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಸಿಂಪಲ್. ಆ ಮೂಲಭೂತ ಕ್ರಿಯೆಗಳು ಹೆಂಗಿರ್ತದೆ ಅಂತಂದರೆ ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಹೌದ್ರೆ ಪ್ಲಸ್ ಸಂಖ್ಯೆಗೆ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಪ್ಲಸ್ ಆಗುತ್ತೆ. ಅದೇ ರೀತಿ ಮೈನಸ್ ಸಂಖ್ಯೆಗೆ ಪ್ಲಸ್ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಮೈನಸ್ ಆಗುತ್ತೆ. ಅದೇ ರೀತಿ ಮೈನಸ್ ಸಂಖ್ಯೆಗೆ ಮೈನಸ್ಸಿಂದ ಗುಣಾಕಾರ ಮಾಡಿದಾಗ ಪ್ಲಸ್ ಆಗುತ್ತೆ. ಅದೇ ರೀತಿ ಮೈನಸ್ ಸಂಖ್ಯೆಗೆ ಪ್ಲಸ್ಸಿಂದ ಗುಣಾಕಾರ ಮಾಡಿದಾಗ ಅಥವಾ ಪ್ಲಸ್ ಸಂಖ್ಯೆಗೆ ಮೈನಸ್ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಮೈನಸ್ ಆಗುತ್ತೆ. ಇದು ಮೂಲಭೂತ ಕ್ರಿಯೆ. ಸೊ ನಾ ಮಾಡಿದ್ದು ಕೂಡ ಹಾಗೆ. ಅವ್ರು ಕೊಟ್ಟಿದ್ದಾನೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾನೆ, ಮೈನಸ್ ಕೊಟ್ಟಿದ್ದಾನೆ. ಈ ಎಕ್ಸ್ ಅಂದರೆ ಈ ಎಕ್ಸು ಮೈನಸ್ ಎಕ್ಸ್ ಹಾಕಿದೆ. ಹಾಗಾದರೆ ಮೈನಸ್ ಇಂಟು ಮೈನಸ್ ಏನಿದೆ, ಇಲ್ಲಿ ಪ್ಲಸ್ ಇದೆ. ಸೊ ಹಾಗಾಗಿ ಇದೇನಿದು ಧನ ಅಂತ ಕರಿತೀವಿ, ಇದು ಋಣ. ಸೊ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಮೂರನೇ ಹೇಳಿಕೆ ನೋಡೋಣ. ಮೂರನೇ ಹೇಳಿಕೆ ಏನಾಗುತ್ತೆ ಅಂತ ನೋಡೋಣ. ಮೂರನೇ ಹೇಳಿಕೆ ನೋಡಿ. ಮೈನಸ್ ಎಕ್ಸ್ ಇಂಟು ಮೈನಸ್ ವೈ ಅಂತ ತೊಗೊಳ್ತೀನಿ. ಅಲ್ಲಿ ಬ್ರಾಕೆಟ್ ಇದೆ, ಅದು ಇಂಟು ಅಂತಲೇ ತೊಗೊಳ್ಳೋದು ಬ್ರಾಕೆಟನ್ನು. ಇಲ್ಲಿ ನೋಡ್ರಿ, ಮೈನಸ್ ಈ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಇಂಟು ಮೈನಸ್ ವೈ. ಆಗಲೇ ಮಾಡಿದೆ. ಏನು ಹೇಳಿದೆ? ಮೈನಸ್ ಇಂಟು ಮೈನಸ್ಸು ಪ್ಲಸ್ ಎಕ್ಸ್ ಇಂಟು ಮೈನಸ್ ವೈ. ಇದು ಪ್ಲಸ್ ಬರೆದ್ರೂ ನಡೀತೆ, ಬರಿದೇ ಇದ್ರೂ ನಡೀತೆ. ಅವಾಗ ನೋಡಿರಿ, ಈಗ ನೋಡಿರಿ, ಎಕ್ಸ್ ಇಂಟು ವೈ, ಎಕ್ಸ್ ವೈ ಅಷ್ಟೇ ಬಂತು. ಹಾಗಾದರೆ ಇಲ್ಲಿ ಏನಾಯ್ತಿದು, ಎಕ್ಸ್ ವೈ ಅಷ್ಟೇ ಬಂತು. ಇಲ್ಲಿ ಯಾವುದೇ ಸೈನ್ ಇಲ್ಲ ಅಂದರೆ ಅದು ಯಾವಾಗಲೂ ಪ್ಲಸ್ ಆಗಿರುತ್ತೆ. ಹಾಗಾದರೆ ಪ್ಲಸ್ ಅಂದ್ರೇನು? ಧನಾತ್ಮಕ. ಮೈನಸ್ ಎಕ್ಸ್ ಮೈನಸ್ ವೈ ಧನಾತ್ಮಕವಾಗಿದೆ, ಸರಿಯಾದ ಉತ್ತರ. ಹಾಗಾದರೆ ಇದು ಈ ರೀತಿಯಾಗಿ ಬಿಡಿಸ್ತಕ್ಕಂಥ ವಿಧಾನ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಇದು 3 ಆಗಬೇಕಿತ್ತು, ಸಾರಿ 3 ಆಗಬೇಕಿತ್ತು. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸರಿಯಾದ ಉತ್ತರ. ಹೌದಲ್ಲಣ್ಣ? ಸಾರಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ 1 ಮತ್ತು 2 ಸರಿ. ಇಲ್ಲಿ ಡಿ ನಾನು ಆಪ್ಷನ್ನ ತಪ್ಪು ಬರ್ಕೊಂಡಿದ್ದೀನಿ. ಅದೇನಂತಂದರೆ 2 ಮತ್ತು 3 ಆಗಬೇಕಿತ್ತು, ತಪ್ಪು ನನ್ನಂತ ಬರೆದ್ಬಿಟ್ಟಿದ್ದೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹಾಗಾಗಿ ಇದಕ್ಕೆ ಆಪ್ಷನ್ನು ಏನಾಗುತ್ತಪ್ಪ ಅಂತಂದರೆ ಸರಿಯಾದ ಉತ್ತರ ಡಿ ಆಗುತ್ತೆ. ಡಿ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ. ಈಗ 2 ಇದೆ, 5 ಇದೆ, 8 ಇದೆ, 11 ಇದೆ, 14 ಇದೆ. ಸಿಂಪಲ್ ಆಗಿದೆ ಪ್ರಾಬ್ಲಮ್ಮು, ಕ್ರಿಟಿಕಲ್ ಏನೂ ಇಲ್ಲ. ಬರ್ಕೋತೀನಿ ಮೊದಲು. 2, 5, 8, 11, 14. ನೆಕ್ಸ್ಟ್ ಯಾವ ಸಂಖ್ಯೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ 2ರಿಂದ 3ಕ್ಕೆ ಎಷ್ಟಿದೆ ಡಿಫ್ರೆನ್ಸು? 3 ಇದೆ, ಹೌದಲ್ವಾ? ನೆಕ್ಸ್ಟ್ 5ರಿಂದ 8ಕ್ಕೆ ಎಷ್ಟಿದೆ? 3 ಇದೆ. ಅದೇ ರೀತಿ ಎಲ್ಲ ಕೂಡ 3 ಇದೆ. ಸಿಂಪಲ್ ಆಗಿದೆ ಪ್ರಾಬ್ಲಮ್ ಇದು 3. 11ರಿಂದ 14 3. ಹಾಗಾದರೆ ನೆಕ್ಸ್ಟ್ 14ಕ್ಕೆ ಎಷ್ಟು ಕೂಡಿಸ್ಬೇಕಪ್ಪ? 3. ಹಾಗಾದರೆ 14ಕ್ಕೆ 3 ಕೂಡಿಸಿದ್ರೆ ಎಷ್ಟು? 17. ಹಾಗಾದರೆ ಸರಿಯಾದ ಉತ್ತರ ಎ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಇದು ಸಂಖ್ಯಾ ಪದ್ಧತಿ ಮೇಲೆ ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆಗಳನ್ನು ಕೂಡಿಸಿದಾಗ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗಬಾರ್ದು. ಫಸ್ಟಿಗೆ ಮೈನಸ್ ಕೊಡ್ತಾನೆ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಹೆದರು ಬಿಡ್ತಾರೆ. ಇದೇನಪ್ಪ ಮೈನಸ್ ಕೊಟ್ಟವನೇ, ಇಲ್ಲಿ ಪ್ಲಸ್ ಕೊಟ್ಟವನೇ, ಇಲ್ಲಿ ಮೈನಸ್ ಕೊಟ್ಟವನೇ, ಇಲ್ಲಿ ಪ್ಲಸ್ ಕೊಟ್ಟವನೇ ಅಂತ ಕನ್ಫ್ಯೂಸ್ ಆಗ್ತೀರಾ. ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಗೊತ್ತಾ? ಋಣ ಚಿಹ್ನೆ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು? ಮೊದಲು ಕೂಡಿಸ್ಕೋಬೇಕು. ಆಮೇಲೆ ಧನ ಸಂಖ್ಯೆಗಳಿರ್ತಕ್ಕಂಥವುಗಳನ್ನು ಆಮೇಲೆ ಕೂಡಿಸ್ಕೋಬೇಕು. ಈಗ ನೋಡಿ, ನಾನು ಈ ಸಂಖ್ಯೆ ಮತ್ತು ಈ ಸಂಖ್ಯೆನ ಏನು ಮಾಡ್ತೀನಿ? ಕೂಡಿಸ್ಕೋತೀನಿ. 18 ಅಲ್ವಾ? -18 ಇದೆ. ಇಲ್ಲಿ -43 ಇದೆ. ನೋಡಿರಿ, ಯಾವುದೇ 2 ಚಿಹ್ನೆಗಳನ್ನು ಸೇಮ್ ಇರ್ತಕ್ಕಂಥ ಚಿಹ್ನೆಗಳನ್ನು ಕೂಡಿಸಿದಾಗ
ಕೂಡಿಸ್ಬೇಕ್ರಿ. ಆ ಸೇಮ್ ಇರತಕ್ಕಂಥ ಚಿಹ್ನೆಗಳನ್ನು ಏನು ಮಾಡಬೇಕು, ಕೂಡಿಸ್ಬೇಕು. ಪ್ಲಸ್ ಇದ್ದರೂ ಕೂಡಿಸ್ಬೇಕು, ಮೈನಸ್ ಇದ್ದರೂ ಕೂಡಿಸ್ಬೇಕು. ಹಾಗಾದ್ರೆ ಇಲ್ಲಿ ಕೂಡಿಸ್ರಿ. 8 3 11 ಕೈಲ 1. ನೆಕ್ಸ್ಟ್ 4 1 5 5 1 ಎಷ್ಟಾಯಿತು 6. ಹೌದಲ್ವಾ? ನೆಕ್ಸ್ಟ್ ಈಗ ಮೈನಸ್ ಮೈನಸ್ ಕೂಡಿಸಿದ್ವಿ. ನೆಕ್ಸ್ಟು ಪ್ಲಸ್ ಪ್ಲಸ್ ಕೂಡಿಸೋಣ. ಈಗ ನೋಡಿ 27 ಇದೆ, ಅದು ಪ್ಲಸ್ ಇದೆ, ಪ್ಲಸ್ ಹಾಕೋ ಅವಶ್ಯಕತೆ ಇಲ್ಲ. 54. ಈಗ ನೋಡಿ 7ಕ್ಕೆ 4 ಕೂಡಿಸ್ರಿ ಎಷ್ಟು 11 ಕೈಲ 1 5 1 6 6 2 8. ಈಗ ನೋಡಿರಿ ಇಲ್ಲಿ ಇಲ್ಲಿ ಮೈನಸ್ ಇದೆ ಅಂತಂದರೆ ಕೂಡಿಸ್ಬಿಟ್ಟು ಅದೇ ಚಿಹ್ನೆನ ನಾವು ಹಾಕ್ಬೇಕಿಲ್ಲಿ -61. ಇಲ್ಲಿ ಎರಡನ್ನು ಕೂಡಿಸ್ಬಿಟ್ಟು ಅದೇ ಚಿಹ್ನೆ ಹಾಕಬೇಕು ಪ್ಲಸ್. ಹಾಗಾದರೆ ಇದು ಧನ ಸಂಖ್ಯೆ, ಇದು ಋಣ ಸಂಖ್ಯೆ, ಹೌದಲ್ವಾ? ಹಾಗಾದರೆ 81ರಲ್ಲಿ ನಾವೇನು ಮಾಡ್ಬೇಕು ರೀ, 61ಅನ್ನು ಏನು ಮಾಡ್ಬೇಕು, ಈಗ ಕಳಿಬೇಕು. ನೋಡಿರಿ 1ರಲ್ಲಿ 1 ಹೊತ್ತು 0, 8ರಲ್ಲಿ 6 ಹೊತ್ತು 2. ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ ಇದರಲ್ಲಿ? ಆನ್ಸರು 20. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಸೊ ಇದು ಇವತ್ತಿನ ತರಗತಿ ಆಗಿರುತ್ತೆ ಸ್ಪರ್ಧಾರ ಮಿತ್ರರೇ. ಹಾಗಾಗಿ ನೀವು ಭಗತ್ ಸಿಂಗ್ ಎಜುಕೇಷ್ನಲ್ GK ಕ್ಲಾಸಸ್ಸನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ತಪ್ಪದೇ ಹೊಡೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಧನ್ಯವಾದಗಳು.